ಮಕ್ಕಳ ಉಜ್ವಲದ ಬಗ್ಗೆ ಪೋಷಕರು ಎಷ್ಟು ಯೋಚಿಸುತ್ತಾರೋ ಅದೇ ರೀತಿ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳ ಭವಿಷ್ಯತ್ತು ಉಜ್ವಲವಾಗಲೆಂದು ಶ್ರಮ ಪಡುತ್ತಾರೆ. ಪೋಷಕರ ನಂತರ ಶಿಕ್ಷಕರೇ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು. ಇಲ್ಲಿನ ಶಾಲೆಯ ಸಿಬ್ಬಂದಿ ವರ್ಗ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಶಾಲೆಯಿಂದ ದೂರ ಉಳಿದ ಮಕ್ಕಳ ಮೇಲೂ ಕೂಡ ನಿಗಾ ವಹಿಸಿ ಆ ಮಕ್ಕಳಿಗೆ ಶಾಲೆಗಳತ್ತ ತರುತ್ತಿದ್ದು ನಿಜವಾಗಿಯೂ ಅವರ ಕಾರ್ಯ ಶ್ಲಾಘನೀಯ ಎಂದು TAPCMS ಮಾಜಿ ಅಧ್ಯಕ್ಷರಾದ ಮರುಳಕುಂಟೆ ಕೃಷ್ಣಮೂರ್ತಿ ತಿಳಿಸಿದರು. ದೇವರ ಸ್ತುತಿ. ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಯಶಸ್ವಿಗಾಗಿ ದೇವರನ್ನ ವೇದಿಕೆ ಮೂಲಕ ಪ್ರಾರ್ಥಿಸಲಿದ್ದಾರೆ. ಲಂಬೋದರ ಹೇ ಯಾರಾದ್ರೂ ಹುಡುಗರಿದ್ದಾರೆ ನೋಡು, ಕಳಿಸಿ ಈ ಕಡೆ. ಅಧ್ಯಕ್ಷರು ಬನ್ರಿ, ಕೃಷ್ಣಪ್ಪರೇ. ಎಲ್ಲ ಪೋಷಕರು ಬೇಗ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ವಿನಂತಿಸುತ್ತೇನೆ. ತಾಲೂಕಿನ ಅಂಗರೇಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಸ್ನೇಹ ಸಂಭ್ರಮ ಸಮಾರಂಭದಲ್ಲಿ ಮಾತನಾಡಿದ ಅವರು, ಇಲ್ಲಿನ ಶಾಲೆ ಖಾಸಗಿ ಶಾಲೆಗಿಂತ ಏನೂ ಕಮ್ಮಿ ಇಲ್ಲ. ಶಾಲೆಯ ಮುಖ್ಯೋಪಾಧ್ಯಾಯೆ ಆಶಾ, ಹಾಗೆಯೇ ಶಾಲೆಯ ಉಪಾಧ್ಯಾಯರು, ಶಿಕ್ಷಕರು ಶಾಲೆಯಲ್ಲಿ ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡಿದ್ದಲ್ಲದೆ ಕಂಪ್ಯೂಟರ್ ಶಿಕ್ಷಣ, ಗ್ರಂಥಾಲಯ ವ್ಯವಸ್ಥೆ ಕಲ್ಪಿಸಿ ಗುಣಮಟ್ಟದ ಶಿಕ್ಷಣ ನೀಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬಹಳಷ್ಟು ಶ್ರಮ ಪಡುತ್ತಿದ್ದಾರೆ. ಸಮಾಜದಲ್ಲಿ ನಾನು ಬೆಳೆದು ನಾನು ಸಮಾಜಕ್ಕೆ ಮಾದರಿಯಾದ ಒಂದು ವ್ಯಕ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಇವತ್ತಿಂದನೇ ಗಮನ ಹರಿಸಿ ಮಾಡಿದ್ರೆ ನೀವು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ನಾಗರತ್ನ ಬಂದು ಪಲ್ಲವಿ ತಂಡ, ಪಲ್ಲವಿ, ವಿಸ್ಮಯ, ಚೈತ್ರ 10th ಸ್ಟ್ಯಾಂಡರ್ಡ್, ಚೈತ್ರ 9th ಸ್ಟ್ಯಾಂಡರ್ಡ್, ಲಾವಣ್ಯ, ಸೌಮ್ಯ, ಅಶ್ವಿನಿ, ಅರ್ಷಿತಾ, ಅನುಶ್ರೀ. ಕಳೆದ ವರ್ಷದ ಫಲಿತಾಂಶವನ್ನು ಸೇರಿಕೊಂಡು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯಲಿಕ್ಕೆ ಕಾರಣರಾದಂತಹ ನನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ಆ ಸಮಯದಲ್ಲಿ ಸಹಕಾರ ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿ ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಪ್ರಯತ್ನ ಮಾಡಿದ್ದು ಶ್ಲಾಘನೀಯ. ಇದು ನಮ್ಮ ಶಾಲೆಯ ನಮ್ಮ ಹೆಮ್ಮೆ. ಇದಾದ ಮೇಲೆ ನಮ್ಮ ಶಾಲೆ 2016ರಿಂದ ಪ್ರಸ್ತುತದವರೆಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದಲ್ಲ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಕೊಟ್ಟಿದ್ದೀರಿ. ಗ್ರಾಮ ಪಂಚಾಯಿತಿಯವರನ್ನ ಮರೆತೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೀರಿ. ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ವಿವಿಧ ಕೌಶಲ್ಯಗಳನ್ನು ಕಲಿಯಲು, ತಮ್ಮನ್ನು ತಾವು ವ್ಯಕ್ತಪಡಿಸಲು ಎಂದು ಅವರು, ಮಕ್ಕಳು ದೊಡ್ಡ ಆಸ್ತಿ, ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪೋಷಕರು ಗಮನ ಹರಿಸಬೇಕು. ಮಕ್ಕಳಿಗಾಗಿ ಕೆಲ ಸಮಯವನ್ನು ಮೀಸಲಿಡಬೇಕು. SLC ಹಾಗೂ PUC ವಿದ್ಯಾರ್ಥಿಗಳಿಗೆ ಜೀವನದ ಪ್ರಮುಖ ಘಟ್ಟಗಳು. ಪೋಷಕರು ಈ 3 ವರ್ಷ ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸುತ್ತಾ ಸೂಕ್ತ ರೀತಿಯ ಸಹಕಾರ ನೀಡಿದಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿದೆ ಹಾಗೂ ಮಕ್ಕಳು ಜವಾಬ್ದಾರಿಯುತ ನಾಗರಿಕನಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಆಶಾ ಮೇಡಮ್ನವರು ಮತ್ತು ಉಪಾಧ್ಯಾಯರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಇವತ್ತು ನಿಜವಾಗೂ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ. ಖಾಸಗಿ ಶಾಲೆಯಲ್ಲಿ ಡೊನೇಷನ್ ತೆಗೆದುಕೊಂತಾರೆ, ಆದರೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾದಂಥ ಒಂದು ಶಿಕ್ಷಣವನ್ನು ಕೊಟ್ಟು ಅವರು ಮಾಡ್ತಾರೆ. ಮೇಡಮ್ನವ್ರು ಹೇಳಿದ್ರು, 4 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಸ್ಥಾನವನ್ನು ನಾವು ಪಡೆದಿದ್ದೀವಿ ಅಂತಕ್ಕಂಥದ್ದು. ಆ ಪಡೆದಿದ್ದೀವಿ ಅಂದರೆ ಅವರ ಶ್ರಮ ಎಷ್ಟಿದೆ ನಾವು ಯೋಚನೆ ಮಾಡಬೇಕಾಗಿ. ರಾತ್ರಿ ಪಾಠ ಮಾಡೋದಾಗಿರ್ಬೋದು, ಶಾಲೆ ಯಾರು ಬಿಟ್ಟು ಹೋಗಿರ್ತಾರೋ ಅವ್ರ ಮನೆಗೆ ಹೋಗಿ ಮನವೊಲಿಸಿ ಗ್ರಾಮೀಣ ಭಾಗದಲ್ಲಿ ತಂದು ಆ ಶಾಲೆಗೆ ಸೇರಿಸಿ ಅವ್ರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಇವತ್ತು ನೀವು ನೋಡ್ಬೋದು, ಶಾಲಾ ಒಂದು ವಾತಾವರಣವನ್ನೇ ಪರಿಸರ ಸ್ನೇಹ ಶಾಲೆಯನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ನಿಜವಾಗೂ ತುಂಬ ಸಂತೋಷ ಆಗುತ್ತೆ. ಸಿಬ್ಬಂದಿ ಇವತ್ತು ಉಪಾಧ್ಯಾಯರಿಗೆ
ಅವರು ಕ್ಲಾಸ್ ಮುಗಿಸ್ಕೊಂಡು 10 ಗಂಟೆಗೆ ಮನೆಗೆ ಹೋಗ್ಬೇಕಾಗುತ್ತೆ ರಾತ್ರಿ. ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇಷ್ಟೊಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಮಕ್ಕಳನ್ನು ತಮ್ಮ ಮಕ್ಕಳ ರೀತಿ ನೋಡ್ಕೊಂಡಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಮತ್ತು ಉಪಾಧ್ಯಾಯರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಶಾಲೆ ಇವತ್ತು ಕಂಪ್ಯೂಟರ್ ಶಾಲೆಯನ್ನಾಗಿ ಮಾಡಿದ್ದಾರೆ, ಲೈಬ್ರರಿಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಖಾಸಗಿ ಶಾಲೆಗೆ ಏನು ಕಡಿಮೆ ಇದ್ದಿರೋ ರೀತಿಯಲ್ಲಿ ಇವತ್ತು ಅಂಗ್ರೇಟ್ ನೆಲೆಯ ಪ್ರೌಢಶಾಲೆಯಲ್ಲಿ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ಅಷ್ಟೇ ಏನು ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಪಂಚಾಯತಿಗೆ ಒಂದು ಹೆಸರಿದೆ. ಗ್ರಾಮದ ಮುಖಂಡರಾದ ಅಂಗರೇಕನಹಳ್ಳಿ ರವಿ ಮಾತನಾಡಿ, ಈ ಶಾಲೆಯಲ್ಲಿ ಶಿಕ್ಷಣ ಪಡೆದವರು ಉತ್ತಮ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಶಾಲೆಯ ಸಿಬ್ಬಂದಿ ವರ್ಗದವರ ನಿರಂತರ ಪರಿಶ್ರಮದಿಂದ ಶಾಲೆಯ ಮಕ್ಕಳು ಪ್ರತಿಭಾವಂತರಾಗಿ ಹೊರಹೊಮ್ಮದ್ದು. ಇಂದಿನ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಮೈಕ್ ಹಿಡಿದು ಭಾಷಣ ಮಾಡಿರುವುದು ನಿಜಕ್ಕೂ ಖುಷಿ ನೀಡಿದೆ. ಕಳೆದ ವರ್ಷದ ಫಲಿತಾಂಶವನ್ನು ಸೇರಿಕೊಂಡು ಉತ್ತಮವಾದಂತಹ ಫಲಿತಾಂಶವನ್ನು ಪಡೀಲಿಕ್ಕೆ ಕಾರಣರಾದಂತಹ ನನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ಆ ಸಮಯದಲ್ಲಿ ಸಹಕಾರ ನಮ್ಮ ಶಾಲೆಯ ನಮ್ಮ ಹೆಮ್ಮೆ. ಇದಾದ ಮೇಲೆ ನಮ್ಮ ಶಾಲೆ 2016ರಿಂದ ಪ್ರಸ್ತುತದವರೆಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದಲ್ಲ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ಗ್ರಾಮ ಪಂಚಾಯಿತಿಯವರನ್ನ ಮರೆತೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸಂಪೂರ್ಣವಾಗಿ ಸಹಕಾರವನ್ನು ವಿದ್ಯಾರ್ಥಿಗಳಿಗೆ ವಿವಿಧ ಕೌಶಲ್ಯಗಳನ್ನು ಕಲಿಯಲು, ತಮ್ಮನ್ನು ತಾವು ವ್ಯಕ್ತಪಡಿಸಲು ಮತ್ತು ಅವರ ಆತ್ಮವಿಶ್ವಾಸ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ನಾಗರತ್ನಮ್ಮ. ಸಾಧನೆ ಮಾಡಿದ ಮಹಾನ್ ವ್ಯಕ್ತಿಗಳನ್ನು ಆದರ್ಶವಾಗಿ ತಗೊಳ್ಳಿ. ನಿಮಗೆ ಇಷ್ಟವಾದ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧನೆ ಮಾಡಬೇಕು. ಶಾಲೆಗೆ ಕೀರ್ತಿ ತರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಯಾರೋ ಬಿಲ್ ಗೇಟ್ಸ್ ಆಗ್ಬೋದು, ಯಾರೋ ಅನಿಲ್ ಅಂಬಾನಿ ಆಗ್ಬೋದು, ಯಾರೋ ಏನೂ ಇಲ್ಲದೆ ಅಂತ ಇವತ್ತು ಟ್ವಿಟರ್ ಎಲಾನ್ ಮಸ್ಕ್ ಸಾವಿರಾರು ಕೋಟಿ ಒಡೆಯನಾಗ್ಬೋದು. ಅಂದರೆ ಅವ್ರಿಗಿರೋಂಥ ಮೆದುಳು, ಅವ್ರಿಗಿರೋಂಥ ಚರ್ಮ, ಅವ್ರಿಗಿರೋಂಥ ಇದನ್ನ ನಮಗೂ ಇರುತ್ತೆ. ಬಟ್ ನಾವು ಆ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನಂತಂದ್ರೆ ನಮಗಿರೋಂಥ ಇತಿಮಿತಿಗಳು ಬೇರೆ ಇರ್ತದೆ, ನಮಗಿರೋಂಥ ಗೈಡೆನ್ಸ್ ಬೇರೆ ಇರ್ತದೆ, ನಮಗಿರೋಂಥ ತಿಳುವಳಿಕೆ ಬೇರೆ ಇರ್ತದೆ, ನಮಗಿರೋಂಥ ತಾಂತ್ರಿಕ ಕೊರತೆ ಬೇರೆ ಇರ್ತದೆ. ಹಾಗಾಗಿ ಎಲ್ಲವನ್ನ ಬಳಸ್ಕೊಂಡು ನಾವು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದೇವೆ ಅದನ್ನ ಎಲ್ಲ ರೀತಿಯಲ್ಲಿ ಬಳಸ್ಕೊಂಡು ಯಾವುದಾದ್ರೂ ಒಂದು ರಂಗದಲ್ಲಿ ವಿದ್ಯಾಭ್ಯಾಸ ಇರ್ಬೋದು, ಕ್ರೀಡಾಕೂಟದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಯಾವುದರಲ್ಲೇ ಇರ್ಬೋದು, ಮಕ್ಕಳಿಗೆ ಇವತ್ತು ಬೆಳೀತಕ್ಕಂಥ ಅವಕಾಶಗಳು ಬಹಳ ವಿಪುಲವಾಗಿದ್ದಾವೆ. ಹಾಗಿದ್ದಾಗ ನೀವು ಈ ಒಂದು ಶಾಲೆಯಲ್ಲಿ ಓದಿ ಒಂದು ಒಳ್ಳೆಯ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದು ಈ ಶಾಲೆಗೆ ಕೀರ್ತಿಯನ್ನ ತರ್ತಕ್ಕಂಥದ್ದು ಕಂಡಾಗ ನಮಗೆ ಎಲ್ಲೋ ಒಂದು ಕಡೆ ನಾವೇನಾದರೂ ಈ ಶಾಲೆಗೆ ಮಾಡಿದ್ರೆ ನಮಗೂ ಒಂದು ಆತ್ಮ ತೃಪ್ತಿ ಅನ್ನೋದು ದೊರಕ್ತದೆ ಅನ್ನೋಂಥ ಸಾರ್ಥಕ ಭಾವನೆಯನ್ನ ನಾವು ನೋಡಬೇಕಾಗ್ತದೆ. ಇಂದದ್ದು ಸ್ನೇಹ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಾಲೆಯ SDMC ಅಧ್ಯಕ್ಷರಾದ ಮುನಿಕೃಷ್ಣಪ್ಪ ಹಾಗೂ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಅವರು, ಸದಸ್ಯರಾದ ಭವಾನಿ ಮುರಳೀಧರ್, ಲಕ್ಷ್ಮೀ ಶ್ರೀನಿವಾಸ್, ಶ್ರೀನಾಥ್, ಡಾಕ್ಟರ್ ರಾಜ್ಕುಮಾರ್, ಸಂಘದ ಅಧ್ಯಕ್ಷರಾದ ಮುನಿಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಣೇಶ್ ಅಂಜನಪ್ಪ, ಮಾಜಿ ಉಪಾಧ್ಯಕ್ಷರಾದ ರವಿಶಂಕರ್ ಹಾಗೂ SDMCಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಶಾಲೆಯ ಶಿಕ್ಷಕರಾದ ರಮೇಶ್, ನಾಗರತ್ನಮ್ಮ, ರೂಪಶ್ರೀ, ಕಾವ್ಯಶ್ರೀ, ಸರಸ್ವತಿ, ವಿಷ್ಣು ಪ್ರಸಾದ್, ವಿಶೇಷ ಆಹ್ವಾನಿತ ವಿದ್ಯಾರ್ಥಿಗಳಾದ ಮಮತಾ, ಸುಬ್ರಹ್ಮಣಿ, ರಮ್ಯಾ, ಪವಿತ್ರ, ನೇತ್ರಾವತಿ, ಪಾಲಕರು, ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಲಾವಣ್ಯ, ದೀಕ್ಷಾ, ಪಲ್ಲವಿ, ಲಾವಣ್ಯ, ದೀಕ್ಷಾ, ಪಲ್ಲವಿ ಅವರು ವೇದಿಕೆ ಹತ್ರ ಬಂದಿದ್ದಾರೆ.